ವಿರೋಧ ಅಲ್ಲ. ಬಟ್ ಯತ್ನಾಳ್ ಅವರು ನಿಜವಾಗಲೂ ಹಿರಿಯ ನಾಯಕ, ಒಬ್ಬ ಸಂಘಟನೆ ಚತುರ. ಆತನ್ನ ಪಕ್ಷ ಬಿಟ್ಟು ಹೊರಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಒಬ್ಬ ನಾಯಕ, ಮತ್ತು ಈಗ ನೋಡಿ BJP ಪಕ್ಷದೊಳಗೆ ವಾಸ್ತವ ಸತ್ಯವನ್ನು ಈ ರಾಜ್ಯಕ್ಕೆ ಹೇಳಂತ ಯಾರಾದರೂ ನಾಯಕತ್ವ ಐತೆ ಅಂದರೆ ಅದು ಯತ್ನಾಳ್ ಸಾಹೇಬ್ರು ಮಾತ್ರ. ಯಾರು ಲಂಚ ತೊಗೊಂಡ್ರು, ಯಾರು ಭ್ರಷ್ಟಾಚಾರ ಮಾಡಿದರು, ಯಾರು ಏನು ಮಾಡಿದರು ಅನ್ನೋದನ್ನು ಎಳೆಯಾಗಿ ಹೇಳುವಂಥ ನಾಯಕತ್ವ ಯಾರ್ದಾದಿದ್ದು ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು. ಹೀಗಾಗಿ ನನಗೇನು ಅನಿಸುತ್ತೆ, ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅನಿಸುತ್ತೆ. ಬಟ್ ನನಗೆ ಕಾಂಗ್ರೆಸ್ಸಿಗೆ ಬರ್ತಾರಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಮಾತಾಡಿಲ್ಲ. ಮಾತಾಡಿದರೆ ನಾನು ಮಾತಾಡಬಲ್ಲೆ ಏನಾದರೂ. ಆದರೆ ಕರ್ಕೊಳೋದು ಅವರಿಬ್ಬರು ನಾಯಕರು, ನಮ್ಮ ನಾಯಕರು. ಯಾರು ನಾವ್ರಿಬ್ಬರು ಏನು ಡಿಸಿಷನ್ ತೊಗೊತಾರೆ ನಾವು ಹೇಳಿದ್ದು ಕೇಳೋದು. ನನ್ನ ಇಬ್ಬರ ನಾಯಕರ ಸಿದ್ದರಾಮಯ್ಯವರು, DK ಶಿವಕುಮಾರ್ ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡುವಂಥ ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ವಿರೋಧ ಅಲ್ಲ. ಬಟ್ ಯತ್ನಾಳ್ ಅವರು ನಿಜವಾಗಲೂ ಹಿರಿಯ ನಾಯಕ, ಒಬ್ಬ ಸಂಘಟನೆ ಚತುರ. ಆತನ್ನ ಪಕ್ಷ ಬಿಟ್ಟು ಹೊರಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಒಬ್ಬ ನಾಯಕ, ಮತ್ತು ಈಗ ನೋಡಿ BJP ಪಕ್ಷದೊಳಗೆ ವಾಸ್ತವ ಸತ್ಯವನ್ನು ಈ ರಾಜ್ಯಕ್ಕೆ ಹೇಳಂತ ಯಾರಾದರೂ ನಾಯಕತ್ವ ಐತೆ ಅಂದರೆ ಅದು ಯತ್ನಾಳ್ ಸಾಹೇಬ್ರು ಮಾತ್ರ. ಯಾರು ಲಂಚ ತೊಗೊಂಡ್ರು, ಯಾರು ಭ್ರಷ್ಟಾಚಾರ ಮಾಡಿದರು, ಯಾರು ಏನು ಮಾಡಿದರು ಅನ್ನೋದನ್ನು ಎಳೆಯಾಗಿ ಹೇಳುವಂಥ ನಾಯಕತ್ವ ಯಾರ್ದಾದಿದ್ದು ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು. ಹೀಗಾಗಿ ನನಗೇನು ಅನಿಸುತ್ತೆ, ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅನಿಸುತ್ತೆ. ಬಟ್ ನನಗೆ ಕಾಂಗ್ರೆಸ್ಸಿಗೆ ಬರ್ತಾರಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಮಾತಾಡಿಲ್ಲ. ಮಾತಾಡಿದರೆ ನಾನು ಮಾತಾಡಬಲ್ಲೆ ಏನಾದರೂ. ಆದರೆ ಕರ್ಕೊಳೋದು ಅವರಿಬ್ಬರು ನಾಯಕರು, ನಮ್ಮ ನಾಯಕರು. ಯಾರು ನಾವ್ರಿಬ್ಬರು ಏನು ಡಿಸಿಷನ್ ತೊಗೊತಾರೆ ನಾವು ಹೇಳಿದ್ದು ಕೇಳೋದು. ನನ್ನ ಇಬ್ಬರ ನಾಯಕರ ಸಿದ್ದರಾಮಯ್ಯವರು, DK ಶಿವಕುಮಾರ್ ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡುವಂಥ ಪಕ್ಷದ ಶಿಸ್ತಿನ ಸಿಪಾಯಿ ನಾನು.